ಸ್ಯಾಮ್ ಪಿತ್ರೋಡ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ನಿಲುವು ಸ್ಪಷ್ಟ. ಡೆತ್ ಟ್ಯಾಕ್ಸ್ ಆ ರೀತಿ ಯಾವುದೇ ರೀತಿ ಪ್ರಸ್ತಾಪ ಇಲ್ಲ. ಯಾರದ್ದೋ ವೈಯಕ್ತಿಕ ಹೇಳಿಕೆಗೆ ನಾವೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದೆ ಹಾಗೂ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಆ ರೀತಿ ಅಲ್ಲ ಅದನ್ನ ಹೇಳಿದ್ದು, ಔಟ್ ಆಫ್ ಕಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಅದಕ್ಕೊಂದಷ್ಟು ಎಕ್ಸಾಂಪಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಪಕ್ಷದ ನಿಲುವು ಸ್ಪಷ್ಟ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾರದೋ ವೈಯಕ್ತಿಕ ಹೇಳಿಕೆ ಪಕ್ಷದ ಹೇಳಿಕೆ ಆಗೋದಕ್ಕೆ ಹೇಗ್ ಸಾಧ್ಯ ಇದೆ ನೋಡಿ. ರಾಜಕೀಯದಲ್ಲೇ ಕುಟುಂಬದವರು ಮುಂದುವರಿತಾರಂತೆ, ಇನ್ನು ಆಸ್ತಿ ಹಂಚಿಕೆ ವಿಚಾರ ಎಲ್ಲ ಹೇಗ್ ಸಾಧ್ಯ, ಪಿತ್ರಾರ್ಜಿತ ಆಸ್ತಿ ಬಿಟ್ಕೊಡ್ತಾರಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನಿನ್ನೆ ಕೂಡ ಸಾರ್ವಜನಿಕರು ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಹಾಗಾದ್ರೆ ಪೊಲಿಟಿಷಿಯನ್ಸ್ ತುಂಬಾ ಜನ ಆಸ್ತಿ ಮಾಡ್ಕೊಂಡಿದ್ದಾರಲ್ಲ, ಅವರೆಲ್ಲ ಬಿಟ್ಕೊಡ್ತಾರ? 4 ಫ್ಲೋರ್ ಬಿಲ್ಡಿಂಗ್ ಅಲ್ಲಿ 2 ಫ್ಲೋರ್ ಸಾರ್ವಜನಿಕರಿಗೆ, 2 ಫ್ಲೋರ್ ಸರ್ಕಾರಕ್ಕೆ, 2 ಫ್ಲೋರ್ ನಿಮ್ಮ ಉತ್ತರಾಧಿಕಾರಿಗಳಿಗೆ ಬಿಟ್ಕೊಡ್ತಾರ ಅಂತ ಪ್ರಶ್ನೆಯನ್ನು ಕೇಳಿದ್ರು. ಇದರ ಗಂಭೀರತೆ ಅರಿತಿರುವಂತಹ ಕಾಂಗ್ರೆಸ್ ನಾಯಕರು ಡಿಫೆನ್ಸಿವ್ ಮೋಡ್ ನಲ್ಲಿ ಕಾಣಿಸ್ತಾ ಇದ್ದಾರೆ. 3-4 ಕಡೆ ನಮ್ಮವರ ಕಾಂಗ್ರೆಸ್ ನಮ್ಮ ಲೀಡರ್ಗಳ ಮೇಲೆ ಬರೀ ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೆ ನೀವು ತೊಂದರೆನ ನೀವು ಕೊಡ್ತಾ ಇದ್ರಿ. ಸರ್, ಇನ್ನೊಂದು ಚರ್ಚೆ ನಡೀತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಸರ್, ಆಸ್ತಿ ಹಂಚಿಕೆ ವಿಚಾರ, ಸಮಾನ ಆಸ್ತಿ ಹಂಚಿಕೆ ವಿಚಾರ. ವಿಶೇಷವಾಗಿ ಸ್ಯಾಮ್ ಪಿತ್ರೋಡ್ ಅವರು ಮಾತಾಡ್ತಾರೆ, ಡೆತ್ ಟ್ಯಾಕ್ಸ್ ಅನ್ನ ಹಾಕಬೇಕು ಅನ್ನುವಂಥ ವಿಚಾರ ಸರ್. ನನಗೆ ನೋಡ್ರಿ, ಇದು ಭಾರತ ಈಗಾಗಲೇ ಜಯರಾಮ್ ರಮೇಶು ನಮ್ಮ ಪಕ್ಷದ ಪರವಾಗಿ ಹೇಳಿದ್ದಾರೆ. ಯಾವ ಡೆತ್ ಟ್ಯಾಕ್ಸು ಇಲ್ಲ, ಯಾವ ಬರ್ತ್ ಟ್ಯಾಕ್ಸು ಇಲ್ಲ, ಯಾವುದೂ ಇಲ್ಲ. ಈ ದೇಶದಲ್ಲಿ ಏನಿದೆ ನಮ್ಮ ಪರಂಪರೆ, ನಮ್ಮ ಪದ್ಧತಿ, ಅದನ್ನು ಮುಂದುವರ್ಕೊಂಡು ಹೋಗ್ತದೆ. ಇದು ಯಾವುದು ಕೂಡ ನಮ್ಮ ಪಾರ್ಟಿಲಿ ತೀರ್ಮಾನ ಆಗಿಲ್ಲ, ಅದು ಸುಳ್ಳು. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಏನು ಮೊದಲಿಂದ ಈ ದೇಶದಲ್ಲಿ ಪರಂಪರೆ, ತಂದೆದು ಮಕ್ಕಳು ರಾಜಕಾರಣನೇ ಆಗ್ತಾ ಇದೆ. ರಾಜಕಾರಣದ ಸಂಪಾದನೆ ಮಾಡಿದಂಥ ಅವರ ಹೆಸರುಗಳನ್ನೇ ಮಕ್ಕಳು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರೆ. ಇನ್ನು ಆಸ್ತಿಗಳನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಬಿಟ್ಬಿಡ್ತಾರ? ಇದು BJPಯವರು ಒಂದು ಡಿಮಾನಿಟೈಸೇಷನ್ ಆಫ್ ಅಸೆಟ್ಸ್ ಅಂತ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇತ್ತು ಅಂತ ಕೆಲವೆಲ್ಲೋ ಮಾಧ್ಯಮದಲ್ಲಿ ನಾನು ಓದಿದ್ದೆ ಅಷ್ಟೇ. ಅದು ಬಿಟ್ಟರೆ ಇದೆಲ್ಲ ಸುಳ್ಳು. ಇದು ನಮ್ಮ ಪಾರ್ಟಿಲಿ ಯಾವುದೂ ತೀರ್ಮಾನ ಇಲ್ಲ. ನಮ್ಮ ಇಂಥ ತೀರ್ಮಾನಗಳನ್ನು ನಮ್ಮ ವರ್ಕಿಂಗ್ ಕಮಿಟಿ, ನಮ್ಮ ಮ್ಯಾನಿಫೆಸ್ಟೋ ಏನಿದೆ ಅಷ್ಟೇ. ಅದು ಬಿಟ್ಟರೆ ಔಟ್ ಆಫ್ ದಿ ಮ್ಯಾನಿಫೆಸ್ಟೋ ಏನೂ ಇಲ್ಲ. ಯಾರ ಹೇಳಿಕೆಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಈಗಾಗಲೇ ನಮ್ಮ ಪಕ್ಷದ ವಕ್ತಾರರು ಪಕ್ಷದ ನಿಲುವನ್ನು ತಿಳಿಸಿದ್ದಾರೆ. ನಾನು ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ದೀನಿ, ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಇವೆಲ್ಲ ಕ್ರಿಯೇಟೆಡ್. ನಾವು ಇದಕ್ಕೆ ಯಾವ ಥರದ್ದು ಅಭಿಪ್ರಾಯಗಳನ್ನು, ಅವ್ರ ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ಮಾತಾಡಿರ್ಬೋದು. ಪಕ್ಷದ ಅಭಿಪ್ರಾಯ ಯಾವ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ವಿ. ಅಲ್ಲಿಗೆ ಬಿಜೆಪಿ ಅವರು ಪಿಕ್ ಮಾಡಿರುವಂತಹ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅನ್ನೋ ಕಾಂಗ್ರೆಸ್ನವರ ಹೇಳಿಕೆಗೆ ಕಾಂಗ್ರೆಸ್ ಬ್ಯಾಕ್ ಫುಟ್ ಅಲ್ಲಿ ಹೋದಂಗಿದೆ. ಹೀಗಾಗಿ ಹೇಗಾದ್ರೂ ಮಾಡಿ ಇದನ್ನ ಓವರ್ಕಮ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರಾ ಅಂತ? ಮಮತಾ, ಒಂದು ಸ್ಪಷ್ಟ, ಸ್ಯಾಮ್ ಪಿತ್ರೋಡ್ ಅವರು ಕೊಟ್ಟಿರುವಂತಹ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದು, ಅದು ಕೆಲವರು ವೈಯಕ್ತಿಕ ಹೇಳಿಕೆ ಇರ್ಬೋದು. ಕಾಂಗ್ರೆಸ್ನ ನಿಲುವೇ ಬೇರೆ ಇದೆ ಅನ್ನುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಹಾಗೆ ನೋಡಕ್ ಹೋದ್ರೆ ಸ್ಯಾಮ್ ಪಿತ್ರೋಡ್ ಅವರ ಕೊಟ್ಟಿರುವಂತ ಹೇಳಿಕೆ ಅದು AICC ಮಟ್ಟದಲ್ಲಿ ಕೊಟ್ಟಿರುವಂತ ಹೇಳಿಕೆ. ಅದಕ್ಕೆ AICC ಮಟ್ಟದಲ್ಲಿ ಏನ್ ಸಮರ್ಥನೆ ಕೊಡ್ತಾರೆ ಅನ್ನೋದು ಪ್ರಶ್ನೆ. ಆದ್ರೆ ರಾಜ್ಯದ ಮಟ್ಟಿಗೆ ಹೇಳೋದಾದ್ರೆ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಕೂಡ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಬಹುಶಃ ರಾಜ್ಯದ ಮಟ್ಟಿಗೆ ಅದನ್ನ ಡಿಫೆಂಡ್ ಮಾಡದಂತೆ ಕಾಣಿಸ್ತಾ ಇದೆ. ಹಾಗೆ ನೋಡಕ್ ಹೋದ್ರೆ ಸ್ಯಾಮ್ ಪಿತ್ರೋಡ ವಿಚಾರಕ್ಕೆ ಸಂಬಂಧಪಟ್ಟಂತೆ AICC ಮಟ್ಟದಿಂದ ಯಾವ ಸಮರ್ಥನೆಯನ್ನು ಕೊಡ್ತಾರೆ ಅಥವಾ ಏನು ಅವ್ರ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಸದ್ಯಕ್ಕೆ ರಾಜ್ಯದ ಮಟ್ಟಿಗೆ DCM ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದ ಮಟ್ಟದಲ್ಲಿ ಡಿಫೆಂಡ್ ಮಾಡ್ತಾ ಇದ್ದಾರೆ ಈ ಸ್ಟೇಟ್ಮೆಂಟ್ ಅನ್ನ. ಬಟ್ ಇಲ್ಲಿ ತನಕ AICC ಮಟ್ಟದಲ್ಲಿ ಜಯರಾಮ್ ರಮೇಶ್ ಬಿಟ್ರೆ ಇನ್ಯಾರು ಕೂಡ ಈ ಸ್ಟೇಟ್ಮೆಂಟ್ ನ ಬಗ್ಗೆ ಗಟ್ಟಿಯಾಗಿ ಡಿಫೆನ್ಸ್ ಮಾಡೋ ಪ್ರಯತ್ನಕ್ಕೆ ಕೈ ಹಾಕ್ತಾ ಇಲ್ಲ.